ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ ನಾವು GPSTR 2026 ಕ್ಲಾಸ್ 2 ಅನ್ನ ನೋಡ್ತಾ ಇದೀವಿ. ಪ್ರಶ್ನಾಕೋಶವನ್ನ ಬಿಡಿಸ್ತಾ ಇದೀವಿ, ನಿಮ್ಗೆ ಎಲ್ಲರಿಗೂ ಬರ್ತದ. ಕಳೆದ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇನ್ನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಇಲಾಖೆಯವರೇ ಬಿಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಈ ಕ್ಲಾಸ್ ನ ಮೊದಲ ಪ್ರಶ್ನೆ, -2/3 into 3/5 plus 5/2 minus 3/5 into 1/6 ಇದರ ಬೆಲೆ ಏನು ಅಂತ ಕೇಳಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಕ್ವಶನ್ಸ್ ಒಳಗೆ ಇದು ಕೂಡ ಒಂದ್ ಅಂತ ನಾವು ಕನ್ಸಿಡರ್ ಮಾಡ್ತೀನಿ. ಜಸ್ಟ್ ಇಲ್ಲಿ ಕೆಲವೊಂದಿಷ್ಟು ಮ್ಯಾಥಮೆಟಿಕಲ್ ಪ್ರೊಸೆಸ್ ಗಳನ್ನ ಮಾಡೋದ್ರ ಮೂಲಕ ಈಸಿಲಿ ವಿ ಕ್ಯಾನ್ ಫೈಂಡ್ ದಿಸ್ ಸೊಲ್ಯೂಷನ್. ಇಲ್ಲಿ ಮಲ್ಟಿಪ್ಲಿಕೇಶನ್ ಫಾರ್ಮ್ ಒಳಗಿತ್ತು ಅಂದ್ರೆ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಕ್ಯಾನ್ಸಲೇಷನ್ ಆಗ್ತದೆ. ಅದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಇರಲಿ ಅಥವಾ ಅಂಶಚ್ಛೇದ ಕಾನ್ಸೆಪ್ಟ್ ಇರಲಿ. ಇಲ್ಲಿ ನಾನು ಗುಣಾಕಾರ ಪ್ರಕ್ರಿಯೆಯಾದ ಈ ಮೂರು ಕ್ಯಾನ್ಸಲ್ ಮಾಡ್ತೀನಿ ಈ ಪ್ರಕ್ರಿಯೆ ಒಳಗ. ಅದೇ ರೀತಿ ಇಲ್ಲಿ ಕೂಡ ಗುಣಾಕಾರ ಪ್ರಕ್ರಿಯೆ, ಅಲ್ಲಿ ಕೂಡ 3 1 3 2 ಈ ರೀತಿಯಾಗಿ ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ತೀನಿ. ಹಾಗಾದ್ರೆ ಉಳಿದ ವ್ಯಾಲ್ಯೂಗಳನ್ನ ಇಲ್ಲಿ ಬರೀತೀನಿ ನೋಡ್ರಿ. -2 into 3 ಕ್ಯಾನ್ಸಲ್ ಆಗಿದಾವ. -2 ಆಸ್ ಇಟ್ ಇಸ್ ಡಿವೈಡೆಡ್ ಬೈ 5 ಉಳಿತು, ಪ್ಲಸ್ 5/2 ಆಸ್ ಇಟ್ ಇಸ್ 5/2. ಒಬ್ಬೊಬ್ರು ಅನಾಹುತ ಮಂದಿರ್ತಾರ, 5 ಕಡ್ತಾ ಹೊಡಿತಿರ್ತಾರ ಅವ್ರು. ಹಾಗಾಗಿ ಕಡತ ಹೊಡಿಯುವುದು ಹೇಗೆ ಅಂತ ಹೇಳಿ ನಾವು ವಿಡಿಯೋ ಮಾಡಿ ಬಿಟ್ಟದ ಈಗ ಆಲ್ರೆಡಿ. ನೀವು ಅಲ್ಲಿ ನೋಡಿದ್ರಿ ಅಂದ್ರೆ ಗೊತ್ತಾಗ್ತದೆ. ಪ್ಲಸ್ ಇದ್ದಾಗ ಮೈನಸ್ ಇದ್ದಾಗ ಯಾವುದೇ ಕಡತ ಹೊಡಿಬಾರ್ದು. ಇಟ್ ಮೀನ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಟೈಪ್ ಮಾಡಬಾರ್ದು. ಗುಣಾಕಾರ ಪ್ರಕ್ರಿಯೆ ಇದ್ದಾಗ ಮಾತ್ರ ನೀವ್ ಏನ್ ಬೇಕಾದ್ ಮಾಡಿದ್ರು ನಡೀತದೆ. ಓಕೆ, ಪ್ಲಸ್ 5/2 ಆಸ್ ಇಟ್ ಇಸ್ ಪ್ಲಸ್ 5/2 ಮೈನಸ್ ಇಲ್ಲಿ ಪ್ರೊಸೆಸ್ ಆಯ್ತು. 3 1 3 2 ಬರ್ದಾನೆ. 1 1 1 ಮ್ಯಾಗ್ ಉಳಿತು, 5 2 10 ಕೆಳಗ್ ಉಳಿತು. ಹಾಗಾದ್ರೆ ನಮ್ಗೆ ಈ ಪ್ರಾಡಕ್ಟ್ ಸಿಕ್ಕದ. ಈಗ ಇಲ್ಲಿ ಪ್ಲಸ್ ಮೈನಸ್ ಅಂದ್ರ ಇಲ್ಲಿ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಪ್ರೊಸೆಸ್ ಒಳಗಿದ. ಹಾಗಾಗಿ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರ ಲಸಾ LCM ಅಂತ ಏನ್ ಕರಿತೇವೆ, ಛೇದಗಳ ಲಸಾ ಪದ್ಧತಿಯನ್ನ ಅಳವಡಿಸ್ಕೋಬೇಕಾಗ್ತದೆ. ಹಾಗಾದ್ರೆ 5 2 10 ಲಸಾ ಏನು ಅಂದ್ರೆ ನೀವು ಮಾಡ್ಕೋತ ಮತ್ ಕುಂಡ್ರಬೇಡ್ರಿ. ರಫ್ ವರ್ಕ್ದಾಗ ಯಾವ್ದು ದೊಡ್ಡ ಸಂಖ್ಯೆ ಐತಿ ನೋಡ್ರಿ, ಆ ಮಗ್ಗಿ ಅನ್ಕೋತಾ ಹೋಗ್ರಿ. ಅದು 2 ಸಂಖ್ಯೆ ಒಳಗ ಐತೆ ಚೆಕ್ ಮಾಡ್ರಿ. ಲಸಾ ಕಂಡುಹಿಡಿಯುವಂತಹ ಒನ್ ಆಫ್ ದ ಬೆಸ್ಟ್ ಈಸಿಯೆಸ್ಟ್ ವೇ ಇದೆ. 5 2 10 ಒಳಗ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? 10. 10 1 10, 2 ಮಗ್ಗಿಯಾಗೂ ಐತಿ, 5 ಮಗ್ಗಿಯಾಗೂ ಐತಿ. ಹಾಗಾದ್ರೆ 5 2 10 ಲಸಾ 10 ಆಗಿರ್ತೈತಿ. 5 ಎಷ್ಟಲೇ 10? 5 2 10. 2 ಎಷ್ಟಲೇ 10? 2 5 10. 10 ಎಷ್ಟಲೇ 10? 10 1 10. ಲಸಾ ಎಲ್ಲಾರು ಯಾವ ಬರ್ತದೆ ಅಂತ ಅನ್ಕೊಂಡೇನೆ. ಮತ್ತ ಇಲ್ಲ ಸರ ನೀವು ಅನ್ಕೊಂಡಿದ್ದ ತಪ್ಪ ಐತ್ರಿ ಅಂದ್ರೆ ಮತ್ ನಾವೇನ್ ಮಾಡಕ್ ಹೋಗ್ಲಿಲ್ಲ. ಮೈನಸ್ ಆಸ್ ಇಟ್ ಇಸ್ -2 into 2 -4, ಪ್ಲಸ್ ಆಸ್ ಇಟ್ ಇಸ್ ಪ್ಲಸ್ 5 5 25, ಮೈನಸ್ ಆಸ್ ಇಟ್ ಇಸ್ -1 1 1. ಓಕೆ, ಇನ್ನು ಮೈನಸ್ ಐತಿ, ಪ್ಲಸ್ ಐತಿ, ಮೈನಸ್ ಐತಿ. ನಿಮ್ಗೆ ಆಲ್ರೆಡಿ ಪ್ರೊಸೆಸ್ ಅನ್ನ ತಿಳಿಸಿದ ನಾನು. ಪ್ಲಸ್ ಸಂಖ್ಯೆ ಒಳಗ ಮೈನಸ್ ಸಂಖ್ಯೆಯನ್ನ ಕಳೆದ್ ಬಿಡ್ರಿ, ವೆರಿ ಈಸಿ ಐತಿ. ಏನ್ ನೋಡ್ರಿ, ಇಲ್ಲಿ ನೋಡ್ರಿ 25ರಾಗ 1 ಕಳೀರಿ, 24 24ರಾಗ 4 ಕಳೀರಿ, 20. ಏನ್ ದೊಡ್ಡ ಪ್ರೊಸೆಸ್ ಅಲ್ಲ, ದೊಡ್ಡ ಸಂಖ್ಯೆ ಪ್ಲಸ್ ಐತಿ. ಹಾಗಾಗಿ ಪ್ಲಸ್ 20 ಡಿವೈಡೆಡ್ ಬೈ 10. 10 1 10, 2 20. ಹಾಗಾಗಿ ಉತ್ತರ 2. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಹಾಗಾದ್ರೆ ಇಂತಹ ಪ್ರಶ್ನೆಗಳು ಕೂಡ GPSTR ನಲ್ಲಿ ಬರುವಂತ ಸಾಧ್ಯತೆ ಐತಿ ಅಂತ ಇಲಾಖೆಯ ಒಂದು ಅಭಿಪ್ರಾಯ. PSTR ಎಕ್ಸಾಮಿನೇಷನ್ ಹೆಲ್ಪ್ ಆಗುವಂತಹ ಕ್ವಶನ್ಸ್ ಗಳು ಇವಾಗಿರ್ತಾವ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಇನ್ನು ಈ ಪ್ರಶ್ನೆಗೆ ಬಂದು ಅಂದ್ರೆ 6x - 2y + 9 = 0, 3x - y + 12 = 0. ಈ ಸಮೀಕರಣಗಳ ನಕ್ಷೆಯ ಎರಡೂ ರೇಖೆಗಳು ಯಾವ ರೀತಿ ಇರ್ತಾವ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ 2 ಸಮೀಕರಣವನ್ನು ಕೊಟ್ಟಿದ್ದಾರೆ. ಸಮೀಕರಣಗಳನ್ನ ನಕ್ಷೆಯಲ್ಲಿ ರಿಪ್ರೆಸೆಂಟ್ ಮಾಡಿದಾಗ ಅಥವಾ ನಕ್ಷೆಯಲ್ಲಿ ಹಾಕಿದಾಗ ಅವುಗಳ ರೇಖೆಗಳು ಹೆಂಗಿರ್ತಾವ ಅನ್ನುವಂತ ಪ್ರಶ್ನೆ. ವೆರಿ ಈಸಿಲಿ ಇದನ್ನ ಸಾಲ್ವ್ ಮಾಡಬಹುದು. ನಾ ಇದ್ರ ಬಗ್ಗೆ ಆಲ್ರೆಡಿ ಕ್ಲಾಸ್ ನಲ್ಲಿ ಕೂಡ ಹೇಳಿದೀನಿ. 3 ಟೈಪ್ ಆಫ್ ರೇಖೆಗಳು ಬರ್ತಾವ. ಒಂದು ಪರಸ್ಪರ ಛೇದಿಸ್ತಾವ. ಛೇದಿಸಿದ್ವು ಅಂದ್ರೆ ಅದಕ್ಕೆ ಒಂದು ಪರಿಹಾರ ಇರ್ತದೆ. ಅವು ಸ್ಥಿರ ಜೋಡಿಗಳಾಗಿರ್ತಾವ ಆ ರೇಖೆಗಳು. ಅದರ ಇಕ್ವೇಶನ್ ಏನಾಗಿರ್ತದ? A1/A2 is not equal to B1/B2 ಆಗಿರ್ತದ. TT ಕ್ಲಾಸ್ ಮಾಡುವಾಗ ಇದನ್ನ ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ನಿ. ಇನ್ನ ರೇಖೆಗಳು ಸಮಾಂತರವಾಗಿದ್ದು ಅಂದ್ರೆ A1/A2 is equal to B1/B2 but not equal to C1/C2 ಫಾರ್ಮ್ದಾಗ ಇರ್ತಾವ. ಸಮಾಂತರವಾಗಿದ್ದು ಅಂದ್ರೆ ಅವುಗಳಿಗೆ ಪರಿಹಾರನೇ ಇರಂಗಿಲ್ಲ. ಇನ್ನ ರೇಖೆಗಳು ಐಕ್ಯವಾಗಿದ್ದು ಅಂದ್ರೆ ಒಂದ್ರ ಮ್ಯಾಗ ಒಂದ ಐಕ್ಯವಾಗಿದ್ದು ಅಂದ್ರೆ ಅವುಗಳ ಫಾರ್ಮೇಶನ್ ಯಾವ ರೀತಿ ಇರ್ತದ ಅಂದ್ರೆ A1/A2 is equal to B1/B2 is equal to C1/C2 ಫಾರ್ಮ್ದಾಗ ಇರ್ತದ. ಐಕ್ಯಗೊಂಡಿದ್ರೆ ಅಪರಿಮಿತ ಪರಿಹಾರಗಳನ್ನ ಹೊಂದಿರ್ತಾವ ರೇಖೆಗಳು. ಹಾಗಾದ್ರೆ ಕೊಟ್ಟಂತ ಸಮೀಕರಣ ಯಾವ ಫಾರ್ಮ್ದಾಗ ಐತಿ ಫಸ್ಟ್ ನೋಡೋಣ. ಓಕೆ, ದಿಸ್ ಈಸ್ ಎ ಯಾವಾಗ್ಲೂ ಎಕ್ಸ್ ನ ಸಹಗುಣಕ ಆಗಿರ್ತೈತಿ, ಬಿ ವೈ ನ ಸಹಗುಣಕ, ಸಿ ಸ್ಥಿರಾಂಕ, A2 B2 C2 A2 B2 C2 2 ಯಾಕೆ ಹಚ್ತಾವ ಅಂದ್ರೆ ಎರಡನೇ ಸಮೀಕರಣ ಅಂತ. ಓಕೆ, ಫಸ್ಟ್ A1/A2 ಬರೀತಾನೆ.
ದಿಸ್ ಇಸ್ a1, 6 is a1 ಡಿವೈಡೆಡ್ ಬೈ a2 is 3. ಎರಡನೇ ಸಮೀಕರಣದ ಎಕ್ಸ್ ನ ಸಹಗುಣಕ. b1 ಮೈನಸ್ ಅದನ್ನ ಗುಂಟನ ಬರಿಬೇಕು, ಮೈನಸ್ ಹಡದ ಬರಿಬೇಕು, ಡಿವೈಡೆಡ್ ಬೈ b2 ಮೈನಸ್ y ಎಷ್ಟೈತಿ, y ಏನು ಇಲ್ಲ ಅಂದ್ರೆ 1 ಇರ್ತೈತಿ ಸಹಗುಣಕ. c1 ಸ್ಥಿರಾಂಕ ಸಂಖ್ಯೆ 9, c2 12 ಡಿವೈಡೆಡ್ ಬೈ 12. ಅಂಡರ್ಸ್ಟ್ಯಾಂಡ್? ಇಲ್ಲಿ ಮೈನಸ್ ಅದ, ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಆಗ್ತದ. 3 1 3 2 ಇಲ್ಲಿ ಕಡ್ತ ಹೋಗೋಂಗಿತ್ತಂದ್ರೆ 3 3 3 4. ಇಟ್ ಇಸ್ ನಥಿಂಗ್ ಬಟ್ 2/1 2/1. ದಿಸ್ ಇಸ್ ಆಲ್ಸೋ 2/1, ದಟ್ ಈಸ್ 3/4. ಅಲ್ಲೇನು ಕ್ಯಾನ್ಸಲೇಷನ್ ಆಗಂಗಿಲ್ಲ ನಿಮ್ಯಾಗ. ಹಾಗಾದ್ರೆ a1 by a2 is equal to b1 by b2 ಬಟ್ ನಾಟ್ ಈಕ್ವಲ್ ಟು c1 by c2. ಈ ಫಾರ್ಮ್ ದಾಗ ಐತಿ ಅಂದ್ರ ನಾಟ್ ಈಕ್ವಲ್, ಇಲ್ಲಿ ಬರತೈತಿ ಅಂದ್ರ ಅದು ನಿಮ್ಗೆ ಗೊತ್ತಿದ್ದಂಗ ಸಮಾಂತರ ರೇಖೆಗಳಾಗಿರ್ತೈತಿ, ಯಾವುದೇ ಪರಿಹಾರ ಇರಂಗಿಲ್ಲ. ನಕ್ಷೆಯಲ್ಲಿ ಸಮಾಂತರ ರೇಖೆಗಳನ್ನ ಅದ ರಿಪ್ರೆಸೆಂಟ್ ಮಾಡ್ತಿರ್ತದ. ದಿಸ್ ಇಸ್ ದ ರೈಟ್ ಆನ್ಸರ್. ಮೊದಲನೇ ಪ್ರಶ್ನೆ ನೋಡೋಣ. ಮೂರನೇ ಕ್ವಶನ್, 3 raised to x minus 3 into 5 raised to x minus 4 is equal to 45. ಹಾಗಾದ್ರೆ x ನ ಬೆಲೆ ಏನು ಅಂತ ಕೇಳಿದಾರೆ. ಈ ಫಾರ್ಮೇಶನ್ ಅನ್ನ ಅವರ 45 ಈಕ್ವಲ್ ಮಾಡತಾರ. ಓಕೆ, ಹಾಗಾದ್ರೆ ನಾವ್ ಏನ್ ಮಾಡೋರು, ಕ್ವಶನ್ ಅನ್ನ ಇನ್ನೊಮ್ಮೆ ಬರಿತಾ ನೋಡ್ರಿ. 3 raised to x minus 3 into 5 raised to x minus 4 is equal to 45. 45 ನ ಫಸ್ಟ್ ಅಪವರ್ತಿಸುನು, ಅದು 3 into 5 ಈ ಮಾದರಿ ಒಳಗೆ ಐತೆ ಇಲ್ಲ ಚೆಕ್ ಮಾಡೋಣ. ಓಕೆ, 45 ಅನ್ನ ನಾನು ಫ್ಯಾಕ್ಟರೈಸೇಷನ್ ಮೆಥಡ್ ಒಳಗೆ ಹಾಕ್ತೀನಿ ನೋಡ್ರಿ. 2 ಮಗ್ಯಾಗಂತೂ ಇಲ್ಲ, 3 ಮಗ್ಯಾಗ ಇರ್ತದ. ಅವಿಭಾಜ್ಯ ಅಪವರ್ತನಗಳಿಂದನೇ ಅಪವರ್ತಿಸ್ಬೇಕ, ಪ್ರೈಮ್ ಫ್ಯಾಕ್ಟರ್ಸ್ ಗಳಿಂದ. 3 1 3 1 ಉಳಿತ, 3 5 15. ಮತ್ತೆ 3 ಮಗಿ ತಗೋರಿ, 3 5 15. ಈಗ 5 ಮಗಿ ತಗೋರಿ, 5 1 5. ಹಾಗಾದ್ರೆ 45ರ ಫ್ಯಾಕ್ಟರ್ಸ್ ಗಳು ಯಾವ್ದಂದ್ರ 3 square into 5. ಓಕೆ, 3 into 3 means 3 square. ಹಾಗಾದ್ರ ಇದ ಮಾದರಿ ಒಳಗ ಐತಿ 3 into 5 ಐತಿ. ದಿಸ್ ಇಸ್ 3 square and 5 raised to 1. 5 ಐತಿ, ಹಾಗಾಗಿ 5 raised to 1. ಈಗ ನಾ ಇದನ್ನ ಹಿಂಗ್ ಬರಿಬಹುದು ನೋಡ್ರಿ. 3 raised to x minus 3 into 5 raised to x minus 4 is equal to 3 square into 5 raised to 1. ಓಕೆ, ಹಾಗಾದ್ರೆ 3 as it is 5. ಇಲ್ಲಿ ಮ್ಯಾಗಿರುವಂತಹ ಘಾತಾಂಕಗಳು 2 ಮತ್ತು ಈ ಘಾತಾಂಕ 1 ಈಕ್ವಲ್ ಆಗತ್ತದ. ಅದನ್ನ ನಾ ಡೈರೆಕ್ಟ್ ಈಕ್ವಲ್ ಮಾಡ್ತೀನಿ ನೋಡ್ರಿ. x minus 3 ಈ ಘಾತಾಂಕ ಯಾವ್ದಕ್ ಈಕ್ವಲ್ ಅಂದ್ರ RHS ಒಳಗಿರುವಂತಹ ಘಾತ ಸಂಖ್ಯೆ 2ಕ್ಕೆ ಈಕ್ವಲ್ ಆಗೈತಿ. ಇನ್ನೊಂದು x minus 4 ಅದಲ್ಲ, x minus 4 ಇದು RHS ದಾಗ 5ರ ಘಾತ 1ಕ್ಕೆ ಈಕ್ವಲ್ ಆಗಿರ್ತೈತಿ. ಅಂಡರ್ಸ್ಟ್ಯಾಂಡ್? ಈಗ x ಇಲ್ಲೇ ಇರ್ಲಿ, -3 ಆಚೆ ಕಡೆ ಹೋತಂದ್ರ +3. ಓಕೆ, ಹಾಗಾದ್ರೆ 2 + 3 5. x ನ ಬೆಲೆ 5. ಆಚೆ ಕಡೆ ಚೆಕ್ ಮಾಡೋಣ, ಅದು ಸೇಮ್ ಇದ್ರ ಅಷ್ಟ ನಾವು ಆಪ್ಷನ್ ಹಾಕಬೇಕು ಆನ್ಸರ್. x ಇಲ್ಲೇ ಇರ್ಲಿ, -4 ಆಚೆ ಕಡೆ ಹೋದ್ರ +4. 1 + 4 5. ಹಾಗಾದ್ರೆ x ನ ಬೆಲೆ ಎಷ್ಟು ಅಂದ್ರ 5. ಓಕೆ, ಈ ರೀತಿ ಈ ಲೆಕ್ಕವನ್ನ ಬಿಡಿಸ್ಬೇಕಾಗ್ತದೆ. ಕೊಟ್ಟಂತ RHS ಅನ್ನ ಫಸ್ಟ್ ಫ್ಯಾಕ್ಟರೈಸೇಷನ್ ಮೆಥಡ್ ತಗೊಂಡ್ ಹೋಗಿ LHS ದ ಆಧಾರ ಸಂಖ್ಯೆಗಳಿಗೆ ಸಮ ಐತೆ ಚೆಕ್ ಮಾಡ್ಕೊಂಡ ಘಾತಾಂಕಗಳನ್ನ ಈಕ್ವಲ್ ಮಾಡ್ಕೋದ. ಮುಂದಿನ ಪ್ರಶ್ನೆ ನೋಡೋಣ. ಬೆಂಕಿ ಕ್ವಶನ್ ಐತಿ. ಕ್ಯೂಬ್ ರೂಟ್ ಆಫ್ 4 ಮತ್ತು 5th ರೂಟ್ ಆಫ್ 2 ಇದ್ರ ಗುಣಲಬ್ಧ ಏನು ಅಂತ ಕೇಳಿದಾನ. ಈಗ ಕ್ಯೂಬ್ ರೂಟ್ ಆಫ್ 4 ಅದ್ರ ವ್ಯಾಲ್ಯೂ ನಾವು ಅಷ್ಟ ಈಸಿಯಾಗಿ ಡಿಫೈನ್ ಮಾಡಕ್ ಬರಂಗಿಲ್ಲ. 5th ರೂಟ್ ಆಫ್ 2 ಅದು ಗೊತ್ತಿಲ್ಲ. ಓಕೆ, ಅಂದ್ರ 4ರ ವರ್ಗಮೂಲ ಕಂಡುಹಿಡಿಬಹುದು 2 ಅಂತ ಹೇಳಿ ಈಸಿಲಿ. ಘನಮೂಲ ಕಂಡುಹಿಡಿಯಕ್ ಬರ್ತದೆ, ಬಟ್ ಅಷ್ಟು ಕರೆಕ್ಟ್ ಆದಂತ ಆನ್ಸರ್ ನಮಗ್ ಸಿಗಂಗಿಲ್ಲ. ಹಾಗಾಗಿ ಇಂತಹ ಪ್ರಶ್ನೆಗಳ ಗುಣಲಬ್ಧವನ್ನ ಯಾವ ಇನ್ನೊಂದು ವೇದಾಗ ಯಾವ ರೀತಿ ಒಳಗ್ ಮಾಡ್ಬೇಕು ಮತ್ತು ಆಪ್ಷನ್ ಸೂಟ್ ಆಗುವಂಗಿರ್ಬೇಕು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಫಸ್ಟ್ ನಿಮಗೊಂದು ಥಿಯರಿ ಹೇಳ್ತಾನೆ ನಾನು. ಯಾವಾಗ್ಲೂ ರೂಟ್ ಆಫ್ 9 ಇತ್ತು ಅಂದ್ರೆ ಇದ್ರ ಆನ್ಸರ್ ನಿಮಗ್ ಗೊತ್ತಿರ್ತದೆ 3 ಅಂತ ಹೇಳಿ. ಅಂಡ್ ಸ್ಕ್ವೇರ್ ರೂಟ್ ಆಫ್ 16 ಆನ್ಸರ್ 4. ಅಂದ್ರೆ 4ರ ವರ್ಗ 16, 16ರ ವರ್ಗ ಮೂಲ 4, 5ರ ವರ್ಗ 25, 25ರ ವರ್ಗ ಮೂಲ 5. ಈ ರಿಲೇಷನ್ ಅನ್ನ ಹೊಂದಿರ್ತಾವ ಸ್ಕ್ವೇರ್ಸ್ ಅಂಡ್ ಸ್ಕ್ವೇರ್ ನಂಬರ್ಸ್. ನಿಮಗೆ ಅದ್ರ ಬಗ್ಗೆ ಗೊತ್ತಿರ್ತದೆ. ಬಟ್ ದ ವೇ ಈಸ್ ರೂಟ್ ಆಫ್ 10 ಅಂತ ಕೊಟ್ರಂದ್ರೆ ಇದನ್ನ ಹೆಂಗ್ ಬರಿಬಹುದು ಅಂದ್ರೆ 10⁻² ಅಂತ ಹೇಳಿ ರಿಪ್ರೆಸೆಂಟ್ ಮಾಡಬಹುದು. ಅಂಡರ್ಸ್ಟ್ಯಾಂಡ್? ಯಾಕಂದ್ರೆ ಇದು ಸ್ಕ್ವೇರ್ ರೂಟ್ ಇರ್ತದ. ಫಾರ್ ಎಕ್ಸಾಂಪಲ್ ಕ್ಯೂಬ್ ರೂಟ್ ಇದ್ದು ಅಂತ ತಿಳ್ಕೊರಿ. ಕ್ಯೂಬ್ ರೂಟ್ ಆಫ್ 10 ಇತ್ತು ಅಂದ್ರೆ ಇದನ್ನ ರಿಪ್ರೆಸೆಂಟ್ ಹೆಂಗ್ ಮಾಡಬಹುದು ಅಂದ್ರೆ 10⁻⁴. ಅಂಡರ್ಸ್ಟ್ಯಾಂಡ್? ಈ ಒಂದು ಮಾದರಿ ಒಳಗ ಕೊಟ್ಟಂತ ಪ್ರಶ್ನೆಯನ್ನ ನಾನು ಬರ್ಕೋತೀನಿ ನೋಡ್ರಿ.
ಕ್ಯೂಬ್ ರೂಟ್ ಆಫ್ 4 ಐತಿ ಅಂದ್ರೆ 4/1 ಡಿವೈಡೆಡ್ ಬೈ 3 ಅನ್ನಂಗ ಅದನ್ನ ಹಂಗೂ ಬರೀಬಹುದು. ಅಂಡರ್ಸ್ಟ್ಯಾಂಡ್? ಈಗ ಈಚೆ ಕಡೆ ಫಿಫ್ತ್ ರೂಟ್ ಆಫ್ 2 ಐತಿ ಅಂದ್ರೆ 2/1 ಡಿವೈಡೆಡ್ ಬೈ 5 ಅನ್ನಂಗ. ಕ್ಲಿಯರ್? ಇಲ್ಲಿ 4 ಅದ, ಇಲ್ಲಿ 2 ಅದ, ಹಾಗಾಗಿ ನಾ ಎರಡು ಸಂಖ್ಯೆ ಸೇವ್ ಮಾಡ್ಕೊಳಕ ಈ 4 ಅನ್ನ ಏನ್ ಮಾಡ್ತಾನಿ 2 ಸ್ಕ್ವೇರ್ ಅಂತ ಹೇಳಿ ಹೊಡ್ಕೋತಾನೆ. 2 ಸ್ಕ್ವೇರ್ ರೆಸ್ ಟು 1 ಡಿವೈಡೆಡ್ ಬೈ 3. ಓಕೆ, ನಾ ಎಲ್ಲೂ ಏನು ಬದಲಾವಣೆ ಮಾಡತ್ತಲ್ಲ, ಜಸ್ಟ್ ಅದನ್ನ ಸಿಂಪ್ಲಿಫಿಕೇಶನ್ ಮಾಡತ್ತಾನೆ. ಈ 2 ಐತಿ ಈಚೆ ಕಡೆ ಹೋಗಿ ಇಂಟು ಆಗ್ತಿರ್ತದ. ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಘಾತಾಂಕ ನಿಯಮ ಗೊತ್ತೈತಿ. a/m whole raised to n is equal to a/m into n. Okay, 2 into 1 by 3 it means 2 divided by 3. ಹಾಗಾದ್ರೆ ನಮಗೊಂದು ಆನ್ಸರ್ ಏನ್ ಸಿಗತ್ತದ 2/1 divided by 5 and 2/2 divided by 3. These are nothing but cube root of 4 and fifth root of 2. ಇವುಗಳನ್ನ ನಾ ಸಿಂಪ್ಲಿಫಿಕೇಶನ್ ಹಿಂಗ್ ಮಾಡಿನಿ, ನೀವು ಗಮನಿಸಬಹುದು. ಈಗ ಇವುಗಳ ಗುಣಲಬ್ಧವನ್ನ ತೆಗೆಯೋಣ. ಓಕೆ, 2/2 divided by 3 into 2/1 divided by 5. ಓಕೆ, a/m into a/n ಏನಾಗ್ತದೆ a/m plus n. ಮ್ಯಾಗಿನ ಘಾತಾಂಕಗಳ ಪ್ಲಸ್ ಆಗ್ತಾವ. 2/2 divided by 3 plus 1 divided by 5. Understand? Then 2 as it is 2 ಆಧಾರ ಸಂಖ್ಯೆ as it is ಆಧಾರ ಸಂಖ್ಯೆ ಇಡ್ತೀನಿ. ಮ್ಯಾಗಿನ ಘಾತಾಂಕಗಳನ್ನ ಕೂಡಿಸ್ತೇನೆ ನೋಡ್ರಿ. 3 ಮತ್ತು 5 ರ LCM ಲಸ ಪ್ರಕೃತಿ ಇರ್ಬೇಕು. ಯಾಕಂದ್ರೆ ಭಿನ್ನ ರಾಶಿ ಒಳಗದಾವ್ ಲಸ ತೆಗೆದ ಮಾಡ್ಬೇಕು. 3 5 ಲಸ 15 ಆಗಿರ್ತದೆ. 3 5 15, 5 3 15. ಮ್ಯಾಗಿಂದ 2 5 10, 1 3 3, 13 ಕೂಡಿಸಿದ್ರೆ 13. ಓಕೆ, ದಿಸ್ ಈಸ್ ದ ಫಾರ್ಮೇಶನ್ ಆಫ್ ಆರ್ ದಿಸ್ ಈಸ್ ದ ಆನ್ಸರ್. ಇದು ಆನ್ಸರ್, ಬಟ್ ಆಪ್ಷನ್ ಒಳಗಿಲ್ಲ ಆ ಆನ್ಸರ್. ಹಾಗಾದ್ರೆ ಇದನ್ನ ಆಪ್ಷನ್ ಆನ್ಸರ್ ಗಳಿಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರ 1 divided by 15 ಅದ. ಇಟ್ ಮೀನ್ಸ್ 13 divided by 15 ಅದ. 13 ಇಲ್ಲೇ ಇರ್ಲಿ, 15 ಕೆಳಗೆ ಡಿವೈಡೆಡ್ ಬೈ ಐತಂದ್ರ ಅದು ರೂಟ್ ದಾಗ ಹೋಗಿರ್ತದ. ಇಟ್ ಈಸ್ ನಥಿಂಗ್ ಬಟ್ 15th root of 2/13 ಅನ್ನಂಗ. ಅಂಡರ್ಸ್ಟ್ಯಾಂಡ್? ಇದನ್ನ ನಾ ಬಿಡಿಸಿ ಬರ್ದಾಗ ಹೆಂಗಾಗ್ತದ ಅಂದ್ರೆ, ಇಲ್ಲಿ ಬರ್ಯಾಕ ಒಂದ್ ಸ್ವಲ್ಪ ಜಾಗ ಇಲ್ಲ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ, ಅರ್ಥ ಮಾಡ್ಕೋರಿ. 2 as it is 2, 13 ಇಲ್ಲೇ ಐತಿ. 1 divided by 15 ಆಗ್ತೈತಿ. ಈ 1 divided by 15 ಅನ್ನ ತಗೊಂಡ್ ಹಚ್ ಕಡೆ ಹೊಂಟಾನಿ. 15th root of 2/13 ಆಗತ್ತದ. ಹಾಗಾದ್ರೆ 15th root as it is 15th root ಇರ್ಲಿ, 2/13 ಆನ್ಸರ್ ಕಂಡು ಹಿಡಿದ್ರೆ ಸಾಕು ನಮಗೆ ಆಪ್ಷನ್ ದಾಗ ಸಿಗ್ತೈತಿ. ಓಕೆ, 15th ರೂಟ್ ಅಂತೂ ಆಪ್ಷನ್ ದಾಗ ಕಾಮನ್ ಐತಿ. 15th ರೂಟ್. ಒಂದ್ ವೇಳೆ ಒಂದೇ ಯಾವ್ದಾದ್ರು 15th ರೂಟ್ ಇತ್ತು ಅಂದ್ರೆ ಡೈರೆಕ್ಟ್ ಅದಕ್ಕೆ ಹೋಗ್ಬಿಡ್ಬೇಕಾಗಿತ್ತು. ನಾವು ಒಳಗಿಂದ ಕಂಡು ಹಿಡಿದು ಅವಶ್ಯಕತೆ ಇಲ್ಲ. ಆಪ್ಷನ್ ರೂಟ್ ಬಟ್ ಮಾಡಬಹುದಾಗಿತ್ತು. ಬಟ್ 4 ಆಪ್ಷನ್ 15th ರೂಟ್ ಅದಾವ ಅಂದ್ರೆ ಒಳಗಿಂದ ಕಂಡು ಹಿಡಿಯಾಕ ಬೇಕೀಗ. 2/13 ವ್ಯಾಲ್ಯೂ ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿತ್ತು. 2/10 ನೆನ್ಪಿಟ್ಕೊಂಡ್ಬಿಡ್ರಿ, 1024. ಓಕೆ, ಇದೊಂದು ನೆನ್ಪಿಟ್ಕೋರಿ. ಸುತ್ತಮುತ್ತ ಯಾವಾರ ಬಂದು ಅಂದ್ರೆ ಬಟ್ಟ ಮಾಡಕ್ ಬರ್ತದೆ ಅದ್ರ ಸಂಬಂಧ. 2/10 1024. ಈಗ 2/13 ಬೇಕಾಗಿತ್ತಲ್ಲ, 1024 4ಕ್ಕೆ 3 ಸಲ 2 ಗುಣಾಕಾರ ಮಾಡಿಬಿಡೋಣ. ಓಕೆ, ಒಂದ್ ಸಲ 2 ಗುಣಾಕಾರ ಮಾಡಿನಂದ್ರೆ 2 4 8, 2 2 4, 2 0 0, 2 1 2. ಇದು 2/11 ಆತ. ಇನ್ನು ಮತ್ತೆ ಇದಕ್ಕೆ 2 ಗುಣಾಕಾರ ಮಾಡ್ತಾನೆ. 2 8 16, 2 4 8 ಅವನ ಕೈಲ 9, 2 0 0, 2 2 4. ಇದು 2/12 ಆತ. ಇದಕ್ಕೆ 2 ಗುಣಾಕಾರ ಮಾಡಿಬಿಡ್ತಾನೆ, ಮುಗಿದು 2/13 ಸಿಗ್ತೈತಿ. 2 6 12, 2 9 18 ಒಂದ್ ಕೈಲ 19, 2 0 0 ಒಂದ್ ಕೈಲ 1, 2 4 8. ಹಾಗಾದ್ರೆ 2/13 ಆನ್ಸರ್ ಏನು ಅಂದ್ರೆ 8192. 8192. ಸರ್ ಆಪ್ಷನ್ ಒಳಗ ಐತನ್ರಿ? ಇಲ್ಲ 8192. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ಟೈಪ್ ಆಫ್ ಪ್ರಶ್ನೆಗಳು ಬಂದು ಅಂದ್ರೆ ಹೆಂಗ್ ಬಿಡಿಸೋದು ಅಂತಂದ್ರೆ ಸ್ವಲ್ಪ ಇನ್ನೊಮ್ಮೆ ಇದು ಏನಾದ್ರು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದ್ರೆ ಒಂದ್ ಸ್ವಲ್ಪ ಹಿಂದ್ ಹೋಗಿ ಸಮಾಧಾನಲೇ ನೋಡ್ರಿ, 100% ಅರ್ಥ ಆಗೇ ಆಗ್ತದ. ಜೊತೆ ಜೊತೆಯ ಪ್ರೀತಿ ಜೊತೆ. 5ನೇ ಪ್ರಶ್ನೆಗೆ ಬಂದು 5th ಕ್ವಶನ್ ಅನ್ನ ನೋಡೋಣ. x² + bx + 2 = 0. ವರ್ಗ ಸಮೀಕರಣದ ಮೂಲಗಳು ಸಮನಾಗಿದ್ದರೆ. ವರ್ಗ ಸಮೀಕರಣದ ಮೂಲಗಳು ಸಮನಾಗಿದ್ದರೆ. ಯಾವಾಗ ವರ್ಗ ಸಮೀಕರಣದ ಮೂಲಗಳು ಸಮನಾಗಿರ್ತಾವು ಅಂದ್ರೆ ಶೋಧಕ 0ಗೆ ಸಮನಾಗಿದ್ದರೆ. ಸರ್ ಶೋಧಕ ಅಂದ್ರೆ ಏನ? ಯಾವಾಗಲೂ ವರ್ಗ ಸಮೀಕರಣದ ಶೋಧಕ ಏನಾಗಿರ್ತದ ಅಂದ್ರೆ b² - 4ac ಆಗಿರ್ತದ. ಓಕೆ, ಬಿ ಅಂದ್ರ x ನ ಸಹಗುಣಕ, a ಅಂದ್ರ x² ನ ಸಹಗುಣಕ, c ಅಂದ್ರ ಸ್ಥಿರಾಂಕ. ಯಾವಾಗ್ಲೂ ಒಂದು ವರ್ಗ ಸಮೀಕರಣದ ಆದರ್ಶ ರೂಪವನ್ನ ನೀವು ಮ್ಯಾಗ ನೋಡಾತಾರೆ. x² + x +
2 is equal to 0 ಅಂದ್ರೆ x ಸ್ಕ್ವೇರ್ ನ ಸಹಗುಣಕ x ನ ಸಹಗುಣಕ ಮತ್ತು ಸ್ಥಿರಾಂಕ ಸಂಖ್ಯೆಯನ್ನು ಒಳಗೊಂಡ ಇಸ್ ಈಕ್ವಲ್ ಟು ಒಂದ್ ನಂಬರ್ ಇತ್ತು ಅಂದ್ರೆ ಅದನ್ನ ನಾವು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳಿ ಕರಿತೇವೆ. ನಾವು ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಅಂತ ಹೇಳಿ ಕರಿತೀವಿ. ಓಕೆ, ಆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದ ವರ್ಗ ಸಮೀಕರಣದ ಶೋಧಕನ ಬಿ ಸ್ಕ್ವೇರ್ ಮೈನಸ್ 4ac ಆಗಿರ್ತದೆ. ಹಾಗಾದ್ರೆ ಇಲ್ಲಿ ಕೊಟ್ಟಂತಹ ಈ ಕಾನ್ಸೆಪ್ಟ್ ಅನ್ನ ನೋಡಿದ್ರೆ ಮೂಲಗಳು ಸಮನಾಗಿದಾವ ಅಂದ್ರೆ ಶೋಧಕ 0ಗೆ ಈಕ್ವಲ್ ಆಗೈತೆ ಅನ್ನಂಗ. ಈಗ ಬಿ ನ ಬೆಲೆ ಕಂಡು ಹಿಡಿರಿ ಅಂದರು. ಫಸ್ಟ್ ಇದ್ರೊಳಗ ಎ ಕಂಡು ಹಿಡ್ಕೊಂಡು ಎ ಎಷ್ಟು ಅಂದ್ರ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಏನಿಲ್ಲ 1 ಇರ್ತತಿ, 1 ಅಂತ ಬರೀತಾನೆ. ಬಿ ಎಷ್ಟು ಅಂದ್ರ ಬಿ ಆಸ್ ಇಟ್ ಇಸ್ ಬಿ ನ ಕೊಟ್ಟಾನ, ಎಕ್ಸ್ ನ ಸಹಗುಣಕ ಬಿ ಅನ್ನ ಬಿ ಅಂತ ಕೊಟ್ಟಾನ. ಸಿ ನ ಬೆಲೆ ಏನು ಅಂದ್ರ ಸಿ ಸ್ಥಿರಾಂಕ 2 ಐತಿ, 2 ಬರೀತಾನೆ. ಅದನ್ನ ಇಲ್ಲಿ ಅಪ್ಲೈ ಮಾಡ್ತಾನೆ, ನೋಡೋಣ ಆನ್ಸರ್ ಏನ್ ಬರ್ತದ ಅಂತ ಹೇಳಿ. ಓಕೆ, ಬಿ ಸ್ಕ್ವೇರ್ ಬಿ ಆಸ್ ಇಟ್ ಇಸ್ ಬಿ ಅದ, ಹಾಗಾಗಿ ಬಿ ಸ್ಕ್ವೇರ್ ಅಂತ ಬರೀತಾನೆ. 4 ಆಸ್ ಇಟ್ ಇಸ್ 4 ಕಾನ್ಸ್ಟೆಂಟ್ ನಂಬರ್. ಎ ಎಷ್ಟದ ಅಂದ್ರ 1 ಅದ ಕ್ವಶನ್ ದಾಗ. ಸಿ ಎಷ್ಟೈತಿ ಅಂದ್ರ 2 ಐತಿ ಕ್ವಶನ್ ದಾಗ. ಇಸ್ ಈಕ್ವಲ್ ಟು 0. ಬಿ ಸ್ಕ್ವೇರ್ ಆಸ್ ಇಟ್ ಇಸ್ ಬಿ ಸ್ಕ್ವೇರ್ ಮೈನಸ್ 4 1 4 4 2 8 ಇಸ್ ಈಕ್ವಲ್ ಟು 0. ಬಿ ಸ್ಕ್ವೇರ್ ಆಸ್ ಇಟ್ ಇಸ್ ಬಿ ಸ್ಕ್ವೇರ್ ಇಲ್ಲೇ ಇರಲಿ, ಮೈನಸ್ 8 ಆಚೆ ಕಡೆ ಹೋತಂದ್ರ ಪ್ಲಸ್ 8. ಸರ್ ಪ್ಲಸ್ 8 ಉತ್ತರ ಮಂತ್ರಿ 8 ಐತಿ ಅಂತ ಬಡ್ಡಾಗಿ ಹೋಗಿರಿ. ಮತ್ತ ಬಿ ನ ಬೆಲೆ ಕೇಳ ನಮ್ಗೆ ಬಿ ಸ್ಕ್ವೇರ್ ಬಂತ. ಅಂಡರ್ಸ್ಟ್ಯಾಂಡ್? ಸ್ಕ್ವೇರ್ ಹಚ್ಚ ಕಡೆ ಹಾಕೋಣ, ಸ್ಕ್ವೇರ್ ಹಚ್ಚ ಕಡೆ ಹಾಕಿದ್ವು ಅಂದ್ರ ಅದು ಹೋಗಿ ರೂಟ್ ಆಗಿ ಕುಂಡಿರ್ತದ. ಕುಂಡ್ರದ್ರ ಜೊತೆ ಪ್ಲಸ್ ಅಂಡ್ ಮೈನಸ್ ಚಿಹ್ನೆಯನ್ನು ಕೂಡ ತಗೊಂಡ್ ಹೋಗ್ತಿರ್ತದ ಸ್ಕ್ವೇರ್ ಹಚ್ಚ ಕಡೆ ಹೋತಂದ್ರ. ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ರೂಟ್ ಆಫ್ 4 ದ ಆನ್ಸರ್ ಬರೇ 2 ಬರಿಬಾರ್ದ. ಬಹಳ ಗಣಿತದ ನಾಲೆಡ್ಜ್ ಇತ್ತು ಅಂದ್ರ ಪ್ಲಸ್ ಆರ್ ಮೈನಸ್ 2 ಅಂತ ಹೇಳಿ ಬರಿಬೇಕು. ಸರ್ ಯಾಕ್ರಿ ಹಿಂಗ ಅಂತ ಕೇಳಿದ್ರ ಅಂದ್ರ ಪ್ಲಸ್ 2 ದ ಸ್ಕ್ವೇರ್ ನಂಬರು 4, ಮೈನಸ್ 2 ದ ಸ್ಕ್ವೇರ್ ನಂಬರು 4 ಆಗಿರ್ತದ. ಓಕೆ, ಹಾಗಾಗಿ ವ್ಯಕ್ತಪಡಿಸುವಾಗ ಅದನ್ನ ಹಂಗ ವ್ಯಕ್ತಪಡಿಸ್ಬೇಕಾಗ್ತದ. ಕ್ಲಿಯರ್? ಎಸ್, ಹಾಗಾದ್ರೆ ಇದನ್ನ ಪ್ಲಸ್ ಆರ್ ಮೈನಸ್ ರೂಟ್ 8 ಅಂತ ಬರೋದು ಅಂದ್ರೆ ಸ್ಕ್ವೇರ್ ಹಚ್ ಕಡೆ ಹೋಗೈತಿ. ಬಿ ಆಸ್ ಇಟ್ ಇಸ್ ಬಿ, ಪ್ಲಸ್ ಆರ್ ಮೈನಸ್ ಆಸ್ ಇಟ್ ಇಸ್ ಪ್ಲಸ್ ಆರ್ ಮೈನಸ್. ಆಪ್ಷನ್ ಒಳಗೆ ಪ್ಲಸ್ ಆರ್ ಮೈನಸ್ ಕೊಟ್ಟಾನು, ಕೊಟ್ಟಿರ್ಲಿಲ್ಲ ಅಂದ್ರೂ ನಡೀತೈತಿ, ಏನ್ ದೊಡ್ಡ ಪ್ರಾಬ್ಲಮ್ ಅಲ್ಲ. 8 ನಾವು ಬಿಡಿಸಿ ಬರಿಬೇಕಾಗ್ತದ. 8 ಬಿಡಿಸಿ ಬರೋದು ಅಂದ್ರೆ 4 2 8. 4 ಒಂದು ವರ್ಗ ಸಂಖ್ಯೆ ಹೊರಗೆ ತೆಗೆದು ಅಂದ್ರೆ ದಟ್ ಇಸ್ ವಾಟ್ 2. ವರ್ಗ ಸಂಖ್ಯೆ ಹೊರಗೆ ತೆಗೆದು ಅಂದ್ರೆ ವರ್ಗ ಮೂಲವಾಗಿ ಬರ್ತೈತಿ. ಒಳಗ್ ರೂಟ್ ಒಳಗೆ ಏನ್ ಉಳಿತು? 2 ಉಳಿತು. 2 ರೂಟ್ 2 ಅನ್ನೋದು ಸರಿಯಾದ ಉತ್ತರ. ಪ್ಲಸ್ ಆರ್ ಮೈನಸ್ 2 ರೂಟ್ 2 ಅಂತ ಹೇಳಿ ಆಪ್ಷನ್ ದಾಗ ಕೊಟ್ಟಾನು. ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇಲ್ಲಿ ಮೂಲಗಳು ಸಮನಾಗಿದ್ದರೆ ಅಂದ್ರೆ ಶೋಧಕವನ್ನ 0ಗೆ ನಾವು ಇಸ್ ಈಕ್ವಲ್ ಟು ಮಾಡ್ಕೊಂಡು ಆಮೇಲೆ ಶೋಧಕದ ಬೆಲೆಯಲ್ಲಿ ಕೊಟ್ಟಂತಹ ಬೆಲೆಗಳನ್ನ ತುಂಬಿಕೊಂಡಾಗ ನಮಗ ಬಿ ನ ಬೆಲೆ ಸಿಗ್ತದ. ದಟ್ ಇಸ್ ನಥಿಂಗ್ ಬಟ್ 2 ರೂಟ್ 2. ಓಕೆ, ಎಸ್ ಸ್ಪರ್ಧಾ ಮಿತ್ರರೇ, GPSTR ನ ಪ್ರಶ್ನೆಕೋಶವನ್ನ ಇಲಾಖೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಏನ್ ಬಿಡಿಸತ್ತಿದ್ವಿ, ಇದು 2ನೇ ಕ್ಲಾಸ್ ಆಗ್ಯದ. ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಿಮ್ ಜೊತೆ ಡಿಸ್ಕಷನ್ ಮಾಡಿದೀನಿ. ಐ ಹೋಪ್ ನಿಮ್ಗೆ ಎಲ್ಲಾನು ಅಂಡರ್ಸ್ಟ್ಯಾಂಡ್ ಆಗಿದೆ. ಒಂದು ನೋಟ್ಬುಕ್ ಮಾಡ್ಕೋರಿ, ಅದ್ರೊಳಗ ಕ್ವಶನ್ಸ್ ಗಳನ್ನ ಬಿಡಿಸುವಂತ ಪದ್ಧತಿಯನ್ನ ಬರೆದಿಟ್ಕೋರಿ. ಮುಂದಿನ ಕ್ಲಾಸ್ ಗಳಲ್ಲಿ ಈ MCQ ಟೈಪ್ ಆಫ್ ಕ್ವಶನ್ಸ್ ಎಲ್ಲ ಮುಗಿದ್ಮ್ಯಾಗ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ ಅನ್ನು ತಗೊಂಡ್ ಬಂದ ಯಾವ ರೀತಿ ಬಿಡಿಸಬೇಕು ಅಂತ ಹೇಳಿ ನಾನು ನಿಮ್ಮ ಮುಂದೆ ಬರ್ತೀನಿ. ಹಾಗಾಗಿ GPSTR ಮ್ಯಾಥಮೆಟಿಕ್ಸ್ ಅವ್ರಿಗಂತೂ ಬಹಳ ಅಂದ್ರ ಬಹಳ ಹೆಲ್ಪ್ಫುಲ್ ಆದಂತಹ ಮಾಹಿತಿ ಈ ಚಾನಲ್ ದಿಂದ ಸಿಗ್ತಿರ್ತದ. ಹಾಗಾದ್ರೆ ಹೊಸ ವ್ಯೂವರ್ಸ್ ಯಾರಾದ್ರೂ ಇದ್ರಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ, ಯಾಕಂದ್ರೆ ಫಸ್ಟ್ ನೋಟಿಫಿಕೇಶನ್ ಬರ್ತಿರ್ತದ. ನಾ ಬಿಟ್ಕೊಳ್ಳೆ, ಇಲ್ಲ ಅಂದ್ರೆ ಕ್ಲಾಸ್ ಮಿಸ್ ಆದವು ಅಂದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ. ಹಾಗಾಗಿ ದೆನ್ ಆಸ್ ಯೂಶುವಲ್ ನಿಮಗ ಈ ಕ್ಲಾಸ್ ಅಂಡರ್ಸ್ಟ್ಯಾಂಡ್ ಆಗೈತೆ ಅಂತ ಹೇಳಿ ನಾನು ಅನ್ಕೋತೀನಿ. ಓಕೆ, ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ಕ್ಲಾಸ್ 3 ವಿಡಿಯೋ ಅಲ್ಲಿ ಮತ್ತೆ ಕ್ವಶನ್ಸ್ ಗಳನ್ನ ತಗೊಂಡ್ ನಿಮ್ ಮುಂದೆ ಬರ್ತೀನಿ. ಓಕೆ, GPSTR ರೆಡಿ ಆಗತ್ತಿದ್ರಿ. ಆಲ್ ದ ಬೆಸ್ಟ್ ಎಲ್ಲರಿಗೂ, ವಿಶೇಷವಾಗಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಟೀಚರ್ಸ್ ಗಳಿಗೆ ನನ್ನಿಂದ ಒಂದ್ ಸ್ವಲ್ಪ ಈ ಪ್ರಶ್ನೆ ಕೋಶಗಳಿಂದ ಒಂದ್ ಸ್ವಲ್ಪ ಹೆಲ್ಪ್ ಆಗ್ತದಂತ ಅನ್ಕೊಂಡಿದೀನಿ. ಆ ಒಂದು ದೃಷ್ಟಿಕೋನ ಇಟ್ಕೊಂಡನ ಈ ವಿಡಿಯೋ ಮಾಡುವಂತ ಉದ್ದೇಶ ಕೂಡ ಆಗಿರ್ತದೆ. ಎಸ್, ಥ್ಯಾಂಕ್ ಯು.